ಇವತ್ತಿನ ರೆಸಿಪಿ ಮನೆಯಲ್ಲೇ ಮಕ್ಕಳಿಗೆ ಇಷ್ಟ ಆಗುವಂಥ ಜಾಮ್ ಮಾಡೋದು ಹೇಗೆ ಅಂತ ನೋಡೋಣ. ಹೆಲ್ದಿಯಾಗಿರುತ್ತೆ, ಹಾಗೆ ಯಾವುದೇ ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಿರೋದಿಲ್ಲ. ನೀವು 15 ಡೇಸ್ವರೆಗೆ ಫ್ರಿಜ್ಜಲ್ಲಿ ಸ್ಟೋರ್ ಇಟ್ಕೊಳ್ಬೋದು. ಫ್ರೂಟ್ಸನ್ನ ಮತ್ತು ತರಕಾರಿನ ಬಳಸಿ ಮಾಡಿರೋಂಥದ್ದು. ಈಗ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಸ್ವಲ್ಪ ನೀರನ್ನು ಸೇರಿಸಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನಂತರ ಈ ಥರ ಒಂದು ಬಟ್ಲು ತೊಗೊಂಡು ನಂತರ ಇದರಲ್ಲಿ ಬೀಟ್ರೂಟ್ನ ನೀಟಾಗಿ ಮೇಲಿನ ಸಿಪ್ಪೆ ತೆಗೆದು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಂತರ 2 ಆ್ಯಪಲ್ನ ನಾನಿಲ್ಲಿ ಸ್ಲೈಸಸ್ ಆಗಿ ಕಟ್ ಮಾಡಿದ್ದೀನಿ. ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು. ಸಿಪ್ಪೆ ತೆಗೆದು ನಂತರ ಈ ಥರ ಸ್ಟೀಮ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಬೇಕಿದ್ರೆ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ವಿಷಲ್ ತೊಗೊಳ್ಬೋದು, ಅಥವಾ ಈ ಥರ ಸ್ಟೀಮ್ ಸಹ ಮಾಡ್ಕೊಳ್ಬೋದು. ಕುಕ್ಕರಲ್ಲಿ ವಿಷಲ್ ತೊಗೊಳ್ಳೋದ್ರಿಂದ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ತುಂಬ ಆಗುತ್ತೆ, ತುಂಬಾ ಹೊತ್ತು ಬೇಯಿಸಬೇಕಾಗುತ್ತೆ. ಈ ರೀತಿ ನಾವು ಸ್ಟೀಮ್ ಮಾಡೋದ್ರಿಂದ ಗ್ರೈಂಡ್ ಮಾಡಿಕೊಂಡ್ರು ತುಂಬ ನೀರಂತ ಅನಿಸೋದಿಲ್ಲ, ಬೇಗನೆ ಜಾಮ್ ರೆಡಿ ಆಗಿಬಿಡುತ್ತೆ. ಆದಷ್ಟು ಸ್ಟೀಮ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಆ್ಯಪಲ್ ಮತ್ತು ಬೀಟ್ರೂಟ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಸ್ವಲ್ಪ ಇದರಲ್ಲಿ ನೀರಿನ ಅಂಶ ಅನ್ನೋದಿರುತ್ತಲ್ಲ, ಅದು ಕಡಿಮೆ ಆಗಬೇಕು. ನಂತರ ಇದಕ್ಕೆ ನೋಡಿ, ಇಲ್ಲಿ ಕಲರ್ ಸಹ ಚೇಂಜ್ ಆಗ್ತಾ ಬರುತ್ತೆ. ಈಗಿಲ್ಲಿ ನಾನು ಅರ್ಧ ಕಪ್ನಷ್ಟು ಸಕ್ಕರೆನ ಬಳಸ್ತಾ ಇದ್ದೀನಿ. ನೀವು ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಬಳಸ್ಬೋದು. ನಾನಿಲ್ಲಿ ಸಕ್ಕರೆನೇ ಬಳಸ್ತಾ ಇದ್ದೀನಿ. ಇದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು. ಈ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಪಾಕದ ಥರ ಆಗಿ ಗಟ್ಟಿ ಆಗುತ್ತೆ. ಸ್ವಲ್ಪ ಅಲ್ಲಿ ತನಕ ಚೆನ್ನಾಗಿ ತಿರುಗಿಸ್ಕೊಡ್ತಾ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಕಲರ್ ಸಹ ಚೇಂಜ್ ಆಗ್ತಾ ಬರುತ್ತೆ ಈ ರೀತಿ. ನೀವು ಬೇಕಿದ್ರೆ ಫ್ರೂಟ್ಸು ಯಾವುದಾದ್ರೂ ತೊಗೊಳ್ಬೋದು. ಅದ್ರ ಜೊತೆಗೆ ಆ್ಯಪಲ್ ಜೊತೆಗೆ ದ್ರಾಕ್ಷಿ, ಆರೆಂಜು ಅದೆಲ್ಲನೂ ಸಹ ತೊಗೊಳ್ಬೋದು. ಮಿಕ್ಸ್ಡ್ ಫ್ರೂಟ್ಸ್ ಸಹ ತೊಗೊಳ್ಬೋದು. ಬೀಟ್ರೂಟ್ ಮತ್ತು ಕ್ಯಾರೆಟ್ ಸಹ ತೊಗೊಳ್ಬೋದು. ನಾನಿಲ್ಲಿ ಬೀಟ್ರೂಟ್ ಮತ್ತು ಆ್ಯಪಲ್ ಅಷ್ಟೇ ತೊಗೊಂಡಿದ್ದೀನಿ. ಈಗ ನೋಡಿ, ಕನ್ಸಿಸ್ಟೆನ್ಸಿ ಈ ಥಿಕ್ನೆಸ್ಸಿಗೆ ಬಂದಿದೆ. ಈ ಥಿಕ್ನೆಸ್ಸಿಗೆ ಬಂದಾಗ ನಮಗೆ ಜಾಮ್ ರೆಡಿ ಆಗಿರುತ್ತೆ. ನೋಡಿ, ಇಲ್ಲಿ ಪ್ಲೇಟ್ ಮೇಲೆ ಹಾಕಿ ಸಹ ತೋರಿಸ್ತಾ ಇದ್ದೀನಿ ನಾನು. ಈ ರೀತಿ ಬೀಳಬಾರ್ದು, ನಾವು ಹಾಕಿದ ನಂತರ ಹಾಗೆ ಸ್ಟಿಫ್ ಆಗಿರಬೇಕು. ನಂತರ ನೋಡಿ, ಸ್ಪ್ರೆಡ್ ಮಾಡೋದಕ್ಕೆ ಈಸಿಯಾಗಿರಬೇಕು. ಈ ಥರ ಇತ್ತು ಅಂತಂದರೆ ಜಾಮ್ ರೆಡಿ ಆಗಿದೆ ಅಂತ ಅರ್ಥ. ಇದಕ್ಕೀಗ ನಾನು 1 ಸ್ಪೂನ್ನಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಸಾಕಾಗುತ್ತೆ ಈ ಕ್ವಾಂಟಿಟಿಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಫ್ಲೇಮ್ ಅಷ್ಟೇ ಆಫ್ ಮಾಡ್ಕೊಂಬಿಡಿ. ನಿಂಬೆ ರಸ ಹಾಕಿದ ನಂತರ ಫ್ಲೇಮ್ ಜೋರೂರಿ ಇಟ್ಕೊಳ್ಳೋದಾಗಲಿ ಮಾಡಬಾರ್ದು. ಈಗ ನೋಡಿ, ಜಾಮ್ ರೆಡಿ ಇದೆ. ಇದನ್ನು ನಾನಿಲ್ಲಿ ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡಿ ಕೊಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಹೊರಗಡೆ ಥರದಕ್ಕಿಂತನೂ ಹೆಲ್ದಿಯಾಗಿರುತ್ತೆ, ಅಷ್ಟೇ ರುಚಿಯಾಗಿ ಸಹ ಇರುತ್ತೆ. ಈ ರೀತಿ ಸ್ಪ್ರೆಡ್ ಮಾಡಿ ನಂತರ ಸರ್ವ್ ಮಾಡೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.